ಆಶ್ರಮದಲ್ಲಿ ಒಂದು ಆಶ್ರಮದಲ್ಲಿ ಈಗಾಗಲೇ ಬಹಳಷ್ಟು ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ನಮ್ಮ ಆತ್ಮೀಯ ಸೋದರ ಚನ್ನಬಸವ ಸ್ವಾಮಿಗಳಿಗೆ ಧನ್ಯವಾದಗಳು ತಿಳಿಸುತ್ತಾ, ಈ ಒಂದು ಕಾರುಣ್ಯ ಆಶ್ರಮದಲ್ಲಿ ಒಡನಾಟ ಬಹಳಷ್ಟು ವರ್ಷಗಳಿಂದ ನಮ್ಮ ಬಾಂಧವ್ಯವು ಕೂಡ ಕಾರುಣ್ಯ, ಅಕ್ಷಯ ಆಹಾರ ಜೋಳಿಗೆ, ಜೀವಸ್ಪಂದನ, ಮನಸ್ಸಿನ ತಂಡ ಇವು 4 ಏನಂದರೆ ಒಂದೇ ಕುಟುಂಬದ ಥರ ಕೊಂಡು ಈ ಒಂದು ಕಾರ್ಯವನ್ನು ನಿಸ್ವಾರ್ಥದಿಂದ ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ಕಾರುಣ್ಯ, ಜೀವಸ್ಪಂದನ, ಅಕ್ಷಯ ಆಹಾರ ಜೋಳಿಗೆ, ವನಶ್ರೀ ತಂಡ ನಿಸ್ವಾರ್ಥವಾಗಿ ದುಡಿಯುವಂಥ ಈ ಒಂದು 4 ಸಂಸ್ಥೆಗಳು ಇಡೀ ಕರ್ನಾಟಕದಂಥ ಪ್ರತಿಯೊಂದು ಮನೆಯಲ್ಲಿ ಮನೆಮಾತಾದಂಥ ತಂಡಗಳು ಈ ಒಂದು ಯಾವುದೇ ಮನೆ ಈಗ ಹೇಳಿದ್ರು ಇದೇ ಹೋದ್ರು ಕೂಡ ಮೊನ್ನೆ ನಾವು ಪಟೇಲ್ನ ಹೋಗಿದ್ವಿ ಗಿಡಗಳು ಹಾಕೊಂಬರಕ್ಕೆ ಹೋದಾಗ ವನಶ್ರೀದು ಮತ್ತು ಕಾರುಣ್ಯ ಹೆಸರು ಭಾಳಷ್ಟು ಐತಲ್ರಿ ಹೆಸರು ಅಂತಂದ್ರು. ಅದು ಖುಷಿ ನಮಗೆ. ಗಿಡಗಳು ಹಾಕಿದಾಗ ಯಾವುದೇ ಒಬ್ಬ ವ್ಯಕ್ತಿ ಅಲ್ಲಿ ಗಿಡ ಕೊಡುವಂಥ ವ್ಯಕ್ತಿ ಕೂಡ ಹೇಳ್ತಿದ್ದೇನೆ ಕಾರುಣ್ಯ ಆಶ್ರಮದ ಅಂದ್ರೆ ಅದು ನಮಗೆ ಖುಷಿ. ಹೇಳಿದ್ವಿ ಬಹಳಷ್ಟು ಶ್ರಮಪಟ್ಟು ಮಾಡ್ತಾ ಇದ್ದಾರೆ ನಮ್ಮ ಸೋದರ ಅಂತ ಹೇಳಿದ್ವಿ. ಅದು ಇವತ್ತು ಟೀಕೆ ಟಿಪ್ಪಣಿಗಳು ಬಹಳಷ್ಟು ಬರ್ತದೆ. ಅಂದ್ರೆ ಮಾಡುವ ಕೆಲಸ ಶಾಶ್ವತವಾಗಿ ಬೀಳ್ತೇವೆ, ಟೀಕೆಗಳು ಸಾಯ್ತವೆ. ಬಹಳಷ್ಟು ಟೀಕೆಗಳ ಮಧ್ಯೆ ಇವು ಜೀವಸ್ಪಂದನ, ಅಕ್ಷಯ ಆಹಾರ ಜೋಳಿಗೆ, ವನಶ್ರೀ ತಂಡ, ಕಾರುಣ್ಯಾಶ್ರಮ ಬಹಳಷ್ಟು ಟೀಕೆಗಳು ಇದ್ದರೂ ಕೂಡ ಯಾವುದೇ ಟೀಕೆಗಳಿಗೆ ಗಮನ ಕೊಡದೆ ನಿಸ್ವಾರ್ಥವಾಗಿ ಮುನ್ನುಗ್ಗುವ ಕೆಲಸ ನಾವು ಮಾಡ್ತಾ ಇದ್ವಿ. ಈಗಾಗಲೇ ಹೇಳಿದ್ರು ಬಹಳಷ್ಟು ಜನ ಆಡಿಕೊಂತಿದ್ದಾರೆ, ಅವ್ರ ಬಗ್ಗೆ ಇವ್ರ ಬಗ್ಗೆ ಇವ್ರ ಬಗ್ಗೆ ಆಡಿಕೊಳ್ತಿದ್ದಾರೆ. ಅಂದ್ರೆ ನಮ್ಮ ಹೆಸರು ತೆಗೆದುಕೊಳ್ತಾರಲ್ಲ ಅದೇ ನಮಗೆ ಶತ್ರುಗಳ ಆಶೀರ್ವಾದ ಅಂತ ಹೇಳಿ. ಶತ್ರು ಇದ್ರೆ ಮಾತ್ರ ಬೆಳಲಿಕ್ಕೆ ಸಾಧ್ಯ. ಅಂದ್ರೆ ಅವ್ರ ಬಾಯಲ್ಲಿ ನಮ್ಮ ಪದಗಳು ಬರ್ತಾವಲ್ಲ ಅಷ್ಟೇ ಸಾಕು. ಅದೊಂದೇ ಆರೈಕೆ, ಆಶೀರ್ವಾದ ಇರಲಿ. ಈ ಒಂದು ಕಾರುಣ್ಯಾಶ್ರಮದಲ್ಲಿ ಕೂಡ ಒಟ್ಟೊಟ್ಟಿಗೆ 2023ರಲ್ಲಿ ನಾವು ಕೂಡ ರಾಜ್ಯ ಪ್ರಶಸ್ತಿ ತಗೊಂಡ್ವಿ, ಕಾರುಣ್ಯಾಶ್ರಮ ಕೂಡ ರಾಜ್ಯ ಪ್ರಶಸ್ತಿ ಆಗೋದು. ನಾವೊಂದೇ ದೇವರಲ್ಲಿ ಬೇಡ್ಕೊಳ್ಳೋದಷ್ಟೇ. ಪುಟ್ಟರಾಜ ಗವಿಗಳೆಲ್ಲ ಆಯ್ತು, ಸಿದ್ಧಗಂಗಾ ಶ್ರೀಗಳೆಲ್ಲ ಆಯ್ತು, ನಮ್ಮ ಒಳಗಳಲ್ಲಿ ಚನ್ನಬಸವರಲ್ಲಿ ತಾತನಲ್ಲಿ ಬೇಡಿಕೊಳ್ಳೋದಿಷ್ಟೇ. ಕೇಂದ್ರ ಸರ್ಕಾರ ಕಡೆಯಿಂದ ಪದ್ಮಶ್ರೀ ಅವಾರ್ಡ್ ಬಂದ್ರೆ ಚೆನ್ನಾಗಿರುತ್ತಂತೆ ಕಾರುಣ್ಯಾಶ್ರಮಕ್ಕೆ ಬೇಡಿಕೊಳ್ತೇನೆ. ವೃಕ್ಷಮಾತೆಯ ಆಶೀರ್ವಾದ ಸದಾಕಾಲ ಈ ಒಂದು ನನ್ನ ಪ್ರೀತಿಯ ಸೋದರನ ಮೇಲೆ ಇರಲಿ. ಹಾಗೂ ಈ ಒಂದು ತಂದೆ ತಾಯಿಗಳ ಆಶೀರ್ವಾದ ಕೂಡ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ, ಈ ಒಂದು ಕಾರುಣ್ಯಾಶ್ರಮಕ್ಕೆ ಕರೆಸಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಕ್ಕೆ ಅನುಕೂಲ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು.